ಸುರಭಿ ತಗೋ. ಹಾ. ಸೂರ್ಯ, ನೀನು ಹೇಳಿದ ಸತ್ಯ. ಈ ದಾರ ನಾಳೆ ದಿನ ಹರಿದೋದ್ರೂ ಹರಿದೋಗ್ಬೋದು, ಆದರೆ ನೀನು ನನ್ನ ಮನಸ್ಸಿಗೆ ಪ್ರೀತಿ ಅನ್ನೋ ದಾರ ಕಟ್ಟಿದ್ಯಲ್ಲ, ಆ ನಂಬಿಕೆ ಹರಿಯೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನಿನ್ನ ಹಿಂದೆ ಬರ್ತಿರೋದು ಹೆಂಡತಿ ಅನ್ನೋ ಹಕ್ಕಿನಿಂದ ಅಷ್ಟೇ ಅಲ್ಲ, ನಿನ್ನ ನೆರಳಾಗಿರೋದಕ್ಕೆ. ಅಳಿ ಅಂದರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ದಾರ ಕಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಎಲ್ರಿಗೂ ಎಲ್ಲ ರೀತಿ ಒಳ್ಳೇದಾದರೆ ನನಗಷ್ಟೇ ಸಾಕು. ಬಂದೇ ರೀ ಪದ್ದು, ನಡಿ ಬನ್ನಿ. ಬಾ. ಈ ದಾರ ಕಟ್ಟಿದ್ರೆ ಸಂಬಂಧ ಗಟ್ಟಿ ಆಗುತ್ತೆ ಅನ್ನೋದು ನಿಮ್ಮ ನಂಬಿಕೆ ಅಲ್ವಾ? ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲ. ಬರೀ ದಾರದಿಂದ ಕಟ್ಟೋಕೆ ಇದು ಪ್ರಾಣಿಗಳಲ್ಲ, ಮನುಷ್ಯರು ಮನಸ್ಸು. ಏಯ್ ಸುರ್ಬಿ, ನೀನು ಸೂರ್ಯನ ಕೈ ಹಿಡ್ದಿರ್ಬೋದು, ಅವನ ಹೆಸರಲ್ಲಿ ಈ ಮರಕ್ಕೆ ಸ್ಟ್ರಾಂಗ್ ಆಗಿ ದಾರನೂ ಕಟ್ಟಿರ್ಬೋದು. ಆದರೆ ಎಲ್ಲಾದ್ರೂ ಹಿಂದೆ ಇರೋ ಸತ್ಯ ಮಾತ್ರ ಈ ದಾರಕ್ಕಿಂತ ತುಂಬ ವೀಕ್ ಆಗಿದೆ. ಸಂಬಂಧಗಳು ಗಟ್ಟಿಯಾಗೋದು ಒಬ್ರಿಗೊಬ್ರು ಪ್ರೀತಿಸೋದ್ರಿಂದನೇ ಹೊರತು ಮರಕ್ಕೆ ದಾರ ಕಟ್ಟೋದ್ರಿಂದ ಅಲ್ಲ. ನೀನು ಕಟ್ಟಿರೋ ಒಂದು ಸುಳ್ಳು ಸಂಸಾರಕ್ಕೆ ಒಂದು ಅರ್ಥ ಸಿಗ್ಲಿ ಅಂತ ದೇವ್ರಿಗೆ ಕೇಳ್ಕೊತಾ ಇದೆಯಾ. ಆದರೆ ನಾನು ನಿನಗೆ ಗೊತ್ತಿಲ್ಲದಿರೋ ಹಾಗೆ ನಡೀತಿರೋ ಮಿಸ್ಟೇಕ್ನ ಸರಿ ಮಾಡ್ತಾ ಇದ್ದೀನಿ. ನಿನಗಿದನ್ನು ನೋಡಿದ್ರೆ ಪಾಪ ಅಂತ ಅನ್ನಿಸ್ಬೋದು, ಆದರೆ ನನಗಿದು ಅನಿವಾರ್ಯ. ಈ ದಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀನು ಭ್ರಮೇಲಿರ್ತೀಯ. ಅದಕ್ಕೆ ಇದನ್ನ ಕಿತ್ತು ಬಿಸಾಕ್ದೆ. ನಿನ್ನ ಹರಕೆ ಗೆಲ್ಲುತ್ತೋ ಅಥವಾ ನನ್ನ ಹಠ ಗೆಲ್ಲುತ್ತೋ ನೋಡೇ ಬಿಡೋಣ.
ಏಯ್ ಹೋಗಿ ಪ್ರಸಾದ ತಗೊಂಬ ಹೋಗು. ಸರಿ ಮಾಮ್. ಏಯ್ ನೀನ್ ಯಾಕೋ ನನ್ನ ಹಿಂದೆ ಬರ್ತಾ ಇದ್ಯಾ? ಹೋಗ ಪ್ರಸಾದ ತಗೊಂಬ. ಇಸ್ಕೊಂಬಂದಿನಣ್ಣ. ಹೋಗ ಇನ್ನೊಂದೆರಡು ಇಸ್ಕೊಂಬ. ಬೆಳಿಗ್ಗೆಯಿಂದ ಹೊಟ್ಟೆ ಹಸಿತಾ ಇದೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿದೈತೆ. ಸರ್ ಇನ್ನೂ ಒಂದು ಕೊಡಿ. ನಿಮ್ಮಮ್ಮ ಇದಾರೆ ಅಲ್ಲಿ, ತಗೊಳ್ಳಿ ಸರ್. ಕೊಡು ಕೊಡು. ಯಾಕೆ ಏನಾಯ್ತು? ಬಂಗಾರು, ಅಲ್ಲಿ ವಯಸ್ಸಾದವ್ರು ಕೂತಿದ್ದಾರೆ, ಅವ್ರ ಕ್ಯೂನಲ್ಲಿ ಬರೋಕ್ಕಾಗಲ್ಲ. ಒಂದು 4-5 ಹಾಕಿ. ತಗೊಂಡೋಗಪ್ಪ. ಮಾಮ್, ಬಿಸಿ ಬಿಸಿ ಪ್ರಸಾದ ತಗೊಳ್ಳಿ ಮಾಮ್. ಲೇ ಎಷ್ಟೊತ್ರ ಹೋಗೋದು ಲೋ? ಅಣ್ಣ ಅಲ್ಲಿ ಕೊಡೋದು ಸ್ವಲ್ಪ ಲೇಟ್ ಆಯ್ತು. ಏನೋ 4 ತಂದ್ಬಿಟ್ಟಿದ್ದೀರಲ್ಲೋ ತಗೊಳಮ್ಮ. ಅಮ್ಮ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನೋ ಇದು? ಈ ಪ್ರಸಾದದ ಟೇಸ್ಟು ಸೇಮ್ ಟು ಸೇಮ್ ನಮ್ ಗೀತಾ ಮಾಡ್ದಂಗೆ ಇದೆಯಲ್ಲೋ. ಅದೇ ಕೈ ರುಚಿ. ಅದೇ ಸ್ಮೆಲ್ಲು. ಯಾವ ಪುಣ್ಯಾತ್ಮ ಮಾಡಿದ್ದೋ ಈ ಪ್ರಸಾದನ ಹೇಳ್ರೋ? ಯಾರೋ ಮಾಡಿದ ಈ ಪ್ರಸಾದನ? ಸರ್, ಅಷ್ಟು ಚೆನ್ನಾಗಿದೆಯಾ ಪ್ರಸಾದ? ಅಯ್ಯೋ ತುಂಬಾ ಅದ್ಭುತವಾಗಿದೆ. ಅದು ನನ್ನ ಮುದ್ದಿನ ಮಗಳು ಸುರಭಿನೇ ಸರ್ ಮಾಡಿದ್ದು. ನನ್ನ ಮಗಳು ಏನೇ ಮಾಡಿದ್ರು ತುಂಬಾ ಪ್ರೀತಿಯಿಂದ ಮಾಡ್ತಾಳೆ. ಸುರಭಿನ? ತುಂಬಾ ಚೆನ್ನಾಗಿದೆ ಸರ್ ಹೆಸರು. ಎಲ್ಲಿದ್ದಾರೆ ಅವರು? ಸ್ವಲ್ಪ ತೋರಿಸಿ ಸರ್. ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿ ನೋಡಿ ಸರ್, ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾಳಲ್ಲ, ಅವಳೇ ನನ್ನ ಮಗಳು.